ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ನಿಮ್ಗೆಲ್ರಿಗೂ ನಾನು ಥ್ಯಾಂಕ್ ಯು ಹೇಳೋಣ ಅಂತ ಬಂದಿದ್ದು. ಅದು ತುಂಬ ದೊಡ್ಡ ಲಿಸ್ಟೇ ಇದೆ ಥ್ಯಾಂಕ್ ಯು ಹೇಳೋಕ್ಕೆ. ಸೊ ಅದಕ್ಕಿಂತ ಮೊದಲು ನಾನು ಯಾಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಇದೇ ಫೆಬ್ರವರಿ 8 ನಮ್ಮ ರಾಮರಾವ್ ಗ್ರೌಂಡಲ್ಲಿ ಬೆಂಗಳೂರು ಕತ್ರಿಗುಪ್ಪೆಯಲ್ಲಿ ನಮ್ಮ ಹೆಗ್ಡೆ ಕಲೆಕ್ಷನ್ಸ್ನ ಮೊದಲನೇ ಸ್ನೇಹ ಸಮ್ಮೇಳನ ಕಂಪ್ಲೀಟ್ ಆಗಿದೆ. ನಾರ್ಮಲಾಗಿ ಕಂಪ್ಲೀಟ್ ಆಗಿಲ್ಲ, ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಯಾವುದೇ ಒಂದು ಕೂಡ ನೆಗೆಟಿವ್ ಇಲ್ಲದೇ ಅಷ್ಟು ಸಕ್ಸಸ್ ಆಗಿ ಕಂಪ್ಲೀಟ್ ಆಗಿದೆ. ಅದಕ್ಕೆಲ್ಲ ಮೇನ್ ಕಾರಣ ನೀವು ನನ್ನ ಫಾಲೋವರ್ಸ್ಗಳು. ಸೊ ನಿಮ್ಗೆಲ್ರಿಗೂ ಈ ನಿಮ್ಮ ಮನೆ ಮಗಳು ಮಾಡುವ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅದೆಷ್ಟು ಜನ ಬಂದಿದ್ದೀರಾ ಅಂದರೆ, ಶಿರ್ಸಿ ಸಿದ್ದಾಪುರ ಕಡೆಯಿಂದ ಪ್ರೋಗ್ರಾಮಿಗಂತಲೇ ಬಂದವರಿದ್ದೀರಾ. ನೀವೇ ಬಸ್ ಖರ್ಚು ಹಾಕ್ಕೊಂಡು ಬಂದಿದ್ದೀರಾ. ಆಮೇಲೆ ಕತ್ರಿಗುಪ್ಪೆಯಿಂದ ಹೆಬ್ಬಾಳೆ ಎಷ್ಟು ದೂರ ಇದೆ, ಹೆಬ್ಬಾಳ, ಕೋರ್ಮಂಗಲ, ವೈಟ್ ಫೀಲ್ಡು, ಎಷ್ಟೆಷ್ಟೋ ದೂರದಿಂದ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದಿದ್ದು ಅಷ್ಟೇ ಆಗಿತ್ತು. ಅಂದರೆ ನಾನು 150 ಚೇರ್ಸನ್ನು ಹಾಕಿಸ್ತಾ ಇದ್ದೆ ಅಲ್ಲಿ ಇವೆಂಟಲ್ಲಿ. ದೇವರೇ ನನಗೆ ಆ 150 ಚೇರ್ ತುಂಬಷ್ಟು ಜನ ಬಂದರೆ ಸಾಕು. ಯಾಕಂದರೆ ಇವಾಗ ನಾನು ದೊಡ್ಡ ದೊಡ್ಡ ಗೆಸ್ಟೆಲ್ಲ ಕರೆಸಿ ಆ ಚೇರ್ ಏನಾದರೂ ಖಾಲಿ ಖಾಲಿ ಇತ್ತು ಅಂದರೆ ನಾನು ಅವ್ರನ್ನ ಕರೆಸಿ ಅವಮಾನ ಮಾಡ್ದಂಗೆ ಆಗುತ್ತೆ. ಸೊ ನನಗೆ ಗೊತ್ತಿಲ್ಲ, ನಾನು ವೀಡಿಯೋ ಮಾಡ್ತಾ ಇರ್ತೀನಿ, ಎಷ್ಟೋ ಲೈಕ್ಸ್ ಬರುತ್ತೆ, ವ್ಯೂಸ್ ಬರುತ್ತೆ, ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಬಟ್ ನನ್ನನ್ನು ನಂಬಿ ಪ್ರೋಗ್ರಾಮ್ಗೆ ಜನ ಬರ್ತಾರಾ ಇಲ್ಲ ಅನ್ನೋದು ನನಗೆ ತುಂಬ ದೊಡ್ಡ ಡೌಟ್ ಇತ್ತು. ಅಂದರೆ ಇವೆಂಟ್ ದಿನ ಬೆಳಗ್ಗೆ ತನಕನೂ ಡೌಟ್ ಇದ್ದಿದ್ದು ನನಗೆ, ಜನ ಬರ್ತಾರಾ ಇಲ್ವಾ, ನಾನಿವಾಗ ಇಷ್ಟೊಂದೆಲ್ಲ ಮಾಡಿ ಜನ ಬರದೇ ಇದ್ದರೆ ಎಷ್ಟು ಫ್ಲಾಪ್ ಆಗುತ್ತೆ. ಸೊ ಎಲ್ಲರೆದ್ರು ನಾನು ತಲೆ ತಗ್ಸ್ಬೇಕಾಗತ್ತೆ, ಇಷ್ಟೊಂದು ಶ್ರಮ ಹಾಕಿದ್ದೀನಿ, ಇಷ್ಟೊಂದು ಎಫರ್ಟ್ ಇದೆ ಅಂತೆಲ್ಲ ನಾನು ಬೇಜಾರು ಮಾಡ್ಕೋತಿರುವಾಗ ಆ ದೇವ್ರಿಗೆ ಏನು ಅನಿಸ್ತೋ ಗೊತ್ತಿಲ್ಲ, ಅದಿಷ್ಟು ಚೇರಲ್ಲ ಇಡೀ ಗ್ರೌಂಡೇ ತುಂಬ ಹೋಗಿದೆ. ಇಡೀ ಗ್ರೌಂಡು ತುಂಬಿ ಆಮೇಲೆ ಕ್ರೌಡ್ ಕಂಟ್ರೋಲ್ಗೆ ಅಂತ ಪೊಲೀಸವ್ರು ಬಂದಿದ್ದಾರೆ, 4-5 ಹೋಮ್ ಗಾರ್ಡ್ಸ್ಗಳು ಬಂದಿದ್ದಾರೆ. ಸೊ ನಾನು ನಿಜವಾಗೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಪ್ರೀತಿಯನ್ನು ನೀವೆಲ್ಲರೂ ತೋರಿಸ್ತೀರಾ ಅಂತ. ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಒಬ್ಬ ಹೆಣ್ಣು ಮಗಳು ಏನೋ ಮಾಡ್ತೀನಿ ಅಂದಾಗ ನನ್ನ ಜೊತೆಗೆ ನಿಂತು ಇಷ್ಟೊಂದು ಸಪೋರ್ಟ್ ಮಾಡಿರೋ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ನನ್ನ ಕಾರ್ಯಕ್ರಮಕ್ಕೆ ಬಂದ ಒಂದು ಪುಟಾಣಿ, ಒಂದು 8 ತಿಂಗಳು ಮಗುವಿಂದ 100 ವರ್ಷದ ವಯಸ್ಸಾದವರು ಬಂದಿರೋರು ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು. ಈ ನಿಮ್ಮ ಮನೆ ಮಗಳು ಇಲ್ಲಿಂದನೇ ನಿಮಗೆ ನಾನು ಚಿರಋಣಿಯಾಗಿರ್ತೀನಿ. ನಿಮಗೆಲ್ರಿಗೂ ಥ್ಯಾಂಕ್ ಯು. ಹಾಗೆ ಇವಾಗ ಅನಿಸ್ತಾ ಇದೆ, ನಾನು ಅಂದ್ಕೊಂಡಿದ್ದು ಇದೊಂದು ಕಾರ್ಯಕ್ರಮ ಮಾಡಿ ನೆಕ್ಸ್ಟ್ ಇವಾಗ ಆಗತ್ತೋ ಇಲ್ಲೋ ಮುಗಿಸ್ಬಿಡೋಣ ಇಲ್ಲಿಗೆ ಅಂತ. ಆದ್ರೂ ನಂಗೆ ಮನಸ್ಸಲ್ಲಿ ಏನಿತ್ತು, ಇದೇನಾದರೂ ಚೆನ್ನಾಗಾಯಿತು, ಇದೇನಾದರೂ ಸಕ್ಸಸ್ ಆಯಿತು ಅಂದರೆ ಪ್ರತಿ ವರ್ಷ ಈಗ ಹೆಗ್ಡೆ ಕಲೆಕ್ಷನ್ ಸ್ನೇಹ ಸಮ್ಮೇಳನ 2, 3 ಅಂತ ಮಾಡ್ತಾ ಹೋಗೋಣ ಅಂತ ನಾನು ಬ್ಯಾಡ್ಜಲ್ಲಿ ಇನ್ವಿಟೇಷನಲ್ಲಿ ಎಲ್ಲ ಹೆಗ್ಡೆ ಕಲೆಕ್ಷನ್ ಸ್ನೇಹ ಸಮ್ಮೇಳನ 1 ಅಂತ ಬರ್ಸಿದ್ದೆ. ಬಟ್ ಇವತ್ತು ಹೇಳ್ತಾ ಇದ್ದೀನಿ, ನೀವು ಕೊಟ್ಟಂಥ ಈ ಪ್ರೀತಿ, ಈ ಒಂದು ಸಕ್ಸಸ್ಸಿಗೆ ನಾನು ಎಷ್ಟು ವರ್ಷ ಆಗುತ್ತೋ, ನನ್ನ ಕೈಲಿ ಎಷ್ಟು ವರ್ಷ ಮಾಡೋಕ್ಕಾಗುತ್ತೋ ಅಷ್ಟು ವರ್ಷನೂ ಈ ಸ್ನೇಹ ಸಮ್ಮೇಳನವನ್ನು ಮಾಡ್ತೀನಿ. ಸೊ ನಿಮ್ಮೆಲ್ಲರ ಮುಂದೆ ಇದೇ ಥರ ಕಾರ್ಯಕ್ರಮನ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನಾನು ಹೇಳ್ತೀನಿ, ಇದು ತುಂಬ ಜನ ಕೇಳ್ತಾ ಇದ್ರು, ಇದು ಹೇಗೆ ಸ್ಟಾರ್ಟ್ ಆಯಿತು, ನೀವು ಈ ಕಾರ್ಯಕ್ರಮನ ಏನೇನು ಮಾಡಿದ್ದೀರಾ, ಯಾವ ಥರ ಎಫರ್ಟ್ ಹಾಕಿದ್ದೀರಾ ಅಂತ ಕೇಳ್ತಾ ಇದ್ರಿ ಅಲ್ವಾ. ಇವತ್ತು ಹೇಳ್ತೀನಿ, ನನಗೆ 2-3 ದಿನ ನನಗೆ ಖುಷಿಯಿಂದ ಹೊರಗೆ ಬರೋಕ್ಕೆ ಆಗಿಲ್ಲ. ತುಂಬ ಖುಷೀಲಿ ನನಗೆ ಏನು ಮಾತಾಡಬೇಕು ಅಂತ ಮಾತೇ ಹೊರಗೆ ಬರ್ತಾ ಇರಲಿಲ್ಲ. ಬಟ್ ಇವತ್ತು ನಾನು ಧ್ವನಿ ಕೂಡ ಸರಿ ಇಲ್ಲ, ಅದು 1 ತಿಂಗಳದಿಂದ ನಿದ್ದೆ ಊಟ ಎಲ್ಲ ಕರೆಕ್ಟ್ ಟೈಮಿಗೆ ಆಗ್ತಾ ಇಲ್ಲ, ನಿದ್ದೆ ಅಂತೂ ಇರಲೇ ಇಲ್ಲ ಬಿಡಿ. ಸೊ ಮಲ್ಕೊಂಡಾಗಲ್ಲ ನಂಗೆ ಭಯ ಆಗ್ತಿರೋದು, ಜನ ಬರ್ತಾರೋ ಇಲ್ವೋ, ನನ್ನ ಕಾರ್ಯಕ್ರಮ ಹೆಂಗಾಗುತ್ತೋ ಏನೋ ಅದೇ ಥರ. ಬಟ್ ಇವತ್ತು ಎಲ್ಲ ನಿದ್ದೆ ಮಾಡಿ ಊಟ ಮಾಡಿ ನಿಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ. ಸೊ ನನಗೆ ಜನವರಿ ಸಂಕಷ್ಟಿ ಹಬ್ಬದ ದಿನ, ಸಂಕಷ್ಟಿ ದಿನ ನನಗನ್ಸಿದ್ದು, ಓಕೆ ಏನಾದರೂ ಮಾಡಿ ಇದನ್ನು ಮಾಡೋಣ, ಹೆಗ್ಡೆ ಕಲೆಕ್ಷನ್ ಸ್ನೇಹ ಸಮ್ಮೇಳನ. ಇಷ್ಟು ವರ್ಷ ನಾನು ಒದ್ದಾಡಿದ್ದೀನಿ, ದುಡ್ದಿದ್ದೀನಿ, ಏನೇ ಆಗಿರ್ಬೋದು. ಬಟ್ ನನಗೆ ಏನಂದರೆ, ಎಲ್ಲ ಬೇರೆಯವ್ರು ಮಾಡಿರೋ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ವೆಂಡರಾಗಿ ಹೋಗಿದ್ದೀನಿ, ಇಲ್ಲ ಡ್ಯಾನ್ಸರಾಗಿ ಹೋಗಿದ್ದೀನಿ. ಯಾಕೆ ನಾನೇ ಒಂದು ಕಾರ್ಯಕ್ರಮ ಮಾಡಿ ನನ್ನ ಜೊತೆ ನಿಂತವರಿಗೆ ನಾನು ಯಾಕೆ ಒಂದು ಥ್ಯಾಂಕ್ ಯು ಹೇಳೋದು, ಎಲ್ಲರೂ ವೇದಿಕೆ ಮೇಲೆ ಥ್ಯಾಂಕ್ ಯು ಹೇಳಬೇಕು ಅಂತ ನನ್ನ ತಲೆಗೆ ಬಂತು. ಆಮೇಲೆ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ಏನೂ ಗೊತ್ತಿಲ್ಲ, ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋದವಳಲ್ಲ, ಪರ್ಮಿಷನ್ ತೊಗೊಳೋದು ಏನೂ ಗೊತ್ತಿಲ್ಲ, ಝೀರೋ. ಮನೆ ಇದು ನನ್ನ ಸಾರಿದು, ಮತ್ತು ವೆಂಡರ್ ಹತ್ರ ಹೋಗೋದು, ಇಲ್ಲ ಬೇರೆ ಎಲ್ಲರೂ ಸ್ಟಾಲ್ಸ್ ಹಾಕೋದು ಬಿಟ್ಟರೆ ಬೇರೆ ಯಾವ ಪ್ರಪಂಚನೂ ನನಗೆ ಗೊತ್ತಿಲ್ಲ. ಸೊ ಹಾಗಿರುವಾಗ ನನಗೆ ಇಷ್ಟು ಇವಾಗ ಒಂದು ಪಬ್ಲಿಕ್ ಏರಿಯಾದಲ್ಲಿ ನಾವೇನಾದರೂ ಇವೆಂಟ್ ಮಾಡಬೇಕು ಅಂದರೆ, ಇವಾಗ ಒಂದು 5 ಮದುವೆ ಮಾಡಿಬಿಡ್ಬೋದು, ಬಟ್ ಒಂದು ಇವೆಂಟ್ ಮಾಡೋದು ತುಂಬ ಕಷ್ಟ. ಅದು ಒಂದು ಹೆಣ್ಣು ಮಗುವಾಗಿ ಒಂದು ಇವೆಂಟ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಇದೆ. ಬಟ್ ನನಗಿವತ್ತು ಯಾವ ಕಷ್ಟನೂ ನನ್ನ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ, ಯಾಕಂದರೆ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಆಗಿದೆ. ಸೊ ಫಸ್ಟ್ ಈಗ MLA ಸರ್ದು ಪರ್ಮಿಷನ್ ಬೇಕಾಗತ್ತೆ. ನನಗೆ ಯಾವ ರಾಜಕಾರಣಿಗಳು ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ, ಅವ್ರ ಹತ್ರ ಹೆಂಗೆ ರೀಚ್ ಆಗಬೇಕಂತ ಗೊತ್ತಿಲ್ಲ. ಸೊ ನನಗೆ ಎಲ್ಲ ಗೂಗಲ್ ಮಾಡಿ ನೋಡಿ ಅವ್ರ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಅವರ ಸೆಕ್ಯೂರಿಟಿ ಹತ್ರ ಮಾತಾಡಿಸಿ, ಅವರ ಟೈಮಿಗೋಸ್ಕರ ಕಾದು, ಅವರ ಪರ್ಮಿಷನ್ ತೊಗೊಂಡು, ನೆಕ್ಸ್ಟು BBMP ಪರ್ಮಿಷನ್ಸು, ಅದಕ್ಕೊಂದಿಷ್ಟು ಲೆಟ್ರ್ಗಳು, ಅದಕ್ಕೊಂದಿಷ್ಟು ಪ್ರೊಸೀಜರ್ಗಳು, ಅದನ್ನೆಲ್ಲ ಮಾಡಿ ಆಮೇಲೆ ನಾನು ಆಯಿತು ಇದಿಷ್ಟು ಪರ್ಮಿಷನ್ ಆದರೆ ಇವೆಂಟ್ ಮಾಡ್ಬೋದಾ ಅಂದರೆ ಇಲ್ಲ, ಒಂದು ಸ್ಪೀಕರ್ ಯೂಸ್ ಮಾಡೋಕ್ಕೂ ನಮಗೆ ಪರ್ಮಿಷನ್ ಬೇಕಾಗತ್ತೆ.
ಸ್ಪೀಕರ್ ಯೂಸ್ ಮಾಡೋದಕ್ಕೆ ಬೇಕು, ಆ ಜಾಗಕ್ಕೆ ಪರ್ಮಿಷನ್ ಬೇಕು, ಅಲ್ಲಿ ಕರೆಂಟ್ ಯೂಸ್ ಮಾಡೋದಕ್ಕೆ ಪರ್ಮಿಷನ್ ಬೇಕು, ಎಲ್ಲದಕ್ಕೂ ಪರ್ಮಿಷನ್ ಬೇಕು. ಅದಕ್ಕೆ ನಾನು ಹೇಳೋದು, ನಮ್ಮ ಊರ ಕಡೆ ನಾವು 5 ಮದುವೆ ಮಾಡಿಬಿಡ್ಬೋದು, ಬಟ್ ನಮ್ಮ ಸಿಟಿಗಳಲ್ಲಿ ಒಂದು ಇವೆಂಟ್ ಮಾಡೋದು ಅಷ್ಟು ಕಷ್ಟ ಇದೆ. ಬಟ್ ಎಲ್ಲ ಕಡೆ ಹೋಗಿದ್ದೀನಿ ನಾನು, ಯಾವ್ಯಾವ ಕೆಲಸ ಯಾವ್ಯಾವ ಜಾಗಕ್ಕೆ ನಾನು ಹೋಗಿದ್ದೀನಿ ಅನ್ನೋದು ನಿಜವಾಗೂ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನಲ್ಲಿ 2 ರಿಂದ 3 ಗಂಟೆ ಕೂತಿದ್ದೀನಿ ಒಬ್ಬ ಹೆಣ್ಮಗು ಆಗಿ. ನನಗೆ ಪೊಲೀಸ್ ಸ್ಟೇಷನ್ ಹಿಂಗೆ ದಾರಿಲಿ ಹೋಗುವಾಗ್ಲೇ ನನಗೇನೋ ಭಯ ಆಗ್ತಿತ್ತು, ಅಯ್ಯೋ ಅಲ್ಲಿ ಒಳಗಡೆ ಹೆಂಗಿರುತ್ತೋ, ಯಾವ ಥರ ಜನಗಳಿರ್ತಾರೋ ಅಂತ. ಬಟ್ ಇವತ್ತು ಹೇಳ್ತಾ ಇದ್ದೀನಿ, ನನಗೆ ಸಹಾಯ ಮಾಡಿರೋ ಎಲ್ಲ ಪೊಲೀಸ್ ಅವರಿಗೂ ತುಂಬ ಥ್ಯಾಂಕ್ ಯು. ಒಳ್ಳೆ ಸಜೆಷನ್ ಕೊಟ್ಟು ಯಾವ ಥರ ಮಾಡಬೇಕು ಅಂತ ಸಜೆಷನ್ ಕೊಟ್ಟು ಅಣ್ಣನ ಜಾಗದಲ್ಲಿ ಇತ್ತು ಮಾಡಿದ್ದೀರಾ ಸರ್, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಅದೆಲ್ಲ ಪರ್ಮಿಷನ್ ಆಯಿತು. ACP ಆಫೀಸು, DCP ಆಫೀಸು, ನಮ್ಮ ಲೋಕಲ್ ಪೊಲೀಸು ಎಲ್ಲರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಪರ್ಮಿಷನ್ ತೊಗೊಂಡು ಅಂತೂ ಇವೆಂಟ್ ಡೇಟ್ ಫಿಕ್ಸ್ ಆಯಿತು. ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಆಯಿತು. ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಬೇಕು ಅಂದ್ರೂ ಅದಕ್ಕೆ ಡಿಸೈನ್ ಕಳಿಸ್ಬೇಕು, ಅದಕ್ಕೆ ಕಂಟೆಂಟ್ ಕಳಿಸ್ಬೇಕು. ಸೊ ಮಹೇಶ್ ಅವರೇ, ನಿಮಗೆ ಥ್ಯಾಂಕ್ ಯು, ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಕೊಟ್ಟಿದ್ದೀರಾ. ಹಾಗೆ ಸುಹಾಸ್ ಹೆಗಡೆ, ಸೊ ನಿಮಗೂ ಕೂಡ ತುಂಬ ಥ್ಯಾಂಕ್ ಯು. ಇನ್ವಿಟೇಷನ್ ಕಾರ್ಡ್ನ ಡಿಸೈನ್ ಮಾಡಿಕೊಟ್ಟವ್ರೆ ನೀವು. ಅದೇ ಮೊದಲನೇ ಕಾರ್ಡನ್ನು ನಾವು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿರೋದು. ಹಾಗೆ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಆಯಿತು. ಗೆಸ್ಟ್ಗೆ ಹತ್ರ ಎಲ್ಲ ಯಾರ್ಯಾರ ಮನೆ ಬಾಗ್ಲ ಹತ್ರ ನಾನು ಹೋಗಿ ನಿಂತ್ಕೊಂಡು ನನ್ನ ಕಾರ್ಯಕ್ರಮ ಕರೆದಿದ್ದೀನೋ ನನಗೆ ಗೊತ್ತಿಲ್ಲ. ಅದೆಷ್ಟೋ ತಿರಸ್ಕಾರಗಳಾಗಿದೆ, ಅದೆಷ್ಟೋ ಅವಮಾನಗಳಾಗಿದೆ. ಯಾವ್ಯಾವ ಥರ ಅವಮಾನಗಳಾಗಿದೆ ಅಂದರೆ ಅದು ಇವಾಗ ಹೇಳಿದ್ರೆ ಚೆನ್ನಾಗಿರಲ್ಲ, ಬಟ್ ಸಕ್ಸಸ್ ಆಯ್ತಲ್ವ, ಅದೇ ನಾನು ಖುಷಿಯಾಗಿರೋದು. ಅಂತೂ ಎಲ್ಲ ಇವೆಂಟ್ ಫಿಕ್ಸ್ ಮಾಡಿದ್ವಿ, ಆಯಿತು. ಇವಾಗ ಇನ್ವಿಟೇಷನ್ ಕಾರ್ಡ್ ಕೊಟ್ವಿ, ಪಬ್ಲಿಸಿಟಿ ಮಾಡೋಕೆ ಟ್ರೈ ಮಾಡಿದ್ವಿ. ನನಗೇನಂದರೆ, ಇವಾಗ ನನ್ನ ಹತ್ರ ಏನೋ ಒಂದು ದುಡ್ಡು ಇಟ್ಕೊಂಡು ಇವೆಂಟ್ ಮಾಡ್ತಾ ಇದ್ದೀನಿ ಅಂದರೆ ನನಗೊಂದು ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಯಾವುದೇ ಬಜೆಟ್ ಇಲ್ಲದೆ ಒಂದು ಆಸೆ ಮತ್ತು ಕನಸು, ಅದು ಎರಡನೇ ಇಟ್ಕೊಂಡು ಮಾಡಿರುವಂಥ ಇವೆಂಟು ಇದು. ಅದು ದೇವರೇ ಎಲ್ಲ ಕಡೆಯಿಂದನೂ ನನಗೆ ಸಪೋರ್ಟ್ ಮಾಡ್ತಾ ಬಂದ ಅಂತ ಹೇಳ್ಬೋದು. ನಾನು ನಂಬಿದ್ದು ಒಂದು ನನ್ನ ಆತ್ಮಬಲ ಮತ್ತು ದೇವರು, ಇದೆರಡನ್ನೇ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಬ್ಯಾಂಕ್ ಬ್ಯಾಲೆನ್ಸು ನಾನು 0 ಇಟ್ಕೊಂಡೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲ ಪರ್ಮಿಷನ್ ತೊಗೊಂಡು ಇನ್ವಿಟೇಷನ್ ಕಾರ್ಡ್ ಕೊಟ್ಟು, ಯಾರೆಲ್ಲ ನನ್ನ ಫ್ರೆಂಡ್ಸು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನನ್ನ ಬಗ್ಗೆ ಹೇಳಿ, ಈ ಇವೆಂಟ್ ಬಗ್ಗೆ ಹೇಳಿದ್ದೀರಾ, ನಿಮಗೆಲ್ಲ ಥ್ಯಾಂಕ್ ಯು. ನೀವೆಲ್ಲ ಹೇಳಿರೋದ್ರಿಂದ ತುಂಬ ಜನರ ಮನೆಗೆ ರೀಚ್ ಆಗಿದೆ. ಇದೆಲ್ಲ ರೀಚ್ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ. ಹಾಗೆ ಯಾವ ರೇಂಜ್ಗೆ ನಾವು ಇದನ್ನು ಪ್ರಮೋಷನ್ ಮಾಡಿದ್ದೀವಿ ಅಂತ ಅಂದರೆ, ಇವೆಂಟ್ ಇದೆ, ಹೆಗ್ಡೆ ಕಲೆಕ್ಷನ್ಸ್ನ ಓನರ್ ಅನ್ನೋ ಇದಿದೆ, ಅಂದರೆ ಹೆಸರಿದೆ, ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಇವೆಂಟಲ್ಲಿ ದೊಡ್ಡ ಬ್ಯಾನರ್ ಹಾಕಿದ್ದಾರೆ, ನನ್ನ ಫೋಟೋ ಜೊತೆಗೆ ಆ ಸ್ಕ್ರೀನಲ್ಲಿ ಬ್ಯಾನರ್ ಹಾಕಿದ್ದಾರೆ. ಬಟ್ ಅವತ್ತು ಬೆಳಿಗ್ಗೆ 6 ಗಂಟೆಗೆ ನಾನು ಎದ್ದು ನನ್ನ ತಮ್ಮನ ಜೊತೆ ಪಾಂಪ್ಲೆಟ್ಸ್ ಹಾಕಿದ್ದೀನಿ. ಸೊ ಮಿನಿಮಮ್ಮು ಒಂದು 100 ಮನೆಗೆ ನಾನೇ ಸ್ವತಃ ಬೆಳಿಗ್ಗೆ 6 ಗಂಟೆಯಿಂದ ಮನೆಗೆ ಹೋಗಿ, ಅಂದರೆ ಇವಾಗ ಪೇಪರ್ ಹಾಕ್ತಾರಲ್ಲ ಮನೆಗೆ ಹೋಗಿ, ಆ ಕೆಲಸ ಕೂಡ ಮಾಡಿದ್ದೀನಿ. ನಂಗೆ ಅದು ಯಾವುದೋ ಒಂದು ಚಿಕ್ಕ ಕೆಲಸ, ಇದನ್ನು ನಾನು ಮಾಡಬಾರ್ದು ಅನ್ನೋದು ನನಗೆ ಅನಿಸೇ ಇಲ್ಲ. ಯಾಕೆ ನನಗೆ ಅನಿಸಿಲ್ಲ ಅಂದರೆ, ನನ್ನ ತಲೆಯಲ್ಲಿ ಇದ್ದಿದ್ದು ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕು. ಯಾರೆಲ್ಲ ನನಗೆ ಅವಮಾನ ಮಾಡಿದ್ದಾರೆ, ಯಾರೆಲ್ಲ ನನ್ನ ತಿರಸ್ಕಾರ ಮಾಡಿದ್ದಾರೆ, ಅವರೆಲ್ಲರಿಗೂ ಉತ್ತರ ಕೊಡಬೇಕು. ಈ ಕಾರ್ಯಕ್ರಮ ಸಕ್ಸಸ್ ಆದಮೇಲೆ ನಾನು ಉತ್ತರ ಕೊಡ್ಬೋದು ಅನ್ನೋ ಒಂದೇ ಒಂದು ಕಾರಣದಿಂದ ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ದೆ, ಯಾವ ಶ್ರಮ 5 ದಿನದಿಂದ ನನಗೆ ಊಟ ಸೇರಿಲ್ಲ, ನಿದ್ದೆ ಬಂದಿಲ್ಲ. ಯಾಕಂದರೆ ಕಾರ್ಯಕ್ರಮ ಮಾತ್ರ ನನ್ನ ತಲೆಯಲ್ಲಿ ಇದ್ದಿದ್ದು. ಫೈನಲಿ ಸಕ್ಸಸ್ ಆಯಿತು. ಹಾಗೆ ಕಲಾವಿದರು ಯಾರೆಲ್ಲ ನನ್ನ ಕಾರ್ಯಕ್ರಮಕ್ಕೆ 1 ರೂಪಾಯಿ ಕೂಡ ತಗೊಳ್ಳದೆ ಬಂದ ಕಲಾವಿದರಿದ್ದೀರಲ್ಲ, ನೀವು ಸಿಂಗರ್ಸ್ ಇರ್ಬೋದು, ಡಾನ್ಸರ್ಸ್ ಇರ್ಬೋದು, ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನನ್ನ ಫ್ಯಾಮಿಲಿ. ಸೊ ಫ್ಯಾಮಿಲಿ ಜೊತೆಗಿಲ್ದೇ ನನಗೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಎಲ್ಲರೂ ನನ್ನ ಜೊತೆ ನಿಂತಿದ್ದೀರಾ. ಸ್ಪೆಷಲಾಗಿ ಹೇಳ್ಬೇಕಾದ್ರೆ, ನಾನು ಏನಾದರೂ ಮಾಡ್ತೀನಿ ಅಂದರೆ ಫಸ್ಟ್ ಫೋನ್ ಮಾಡೋದು ನನ್ನ 2 ತಂಗಿದಿರು ಮತ್ತು ತಮ್ಮಂದಿರಿಗೆ. ಕೇಳಿದಾಗೆ ಹ್ಞೂ ಮಾಡು, ನಿಮ್ಗೆ ಏನೇನು ಬೇಕು ಅಂತ ಹೇಳು ಅಂತ ಅವರೇ ಸಲಹೆ ಕೊಡ್ತಾ ಬ್ಯಾಕ್ ಎಂಡಲ್ಲಿ ನಾನೇ ಎಷ್ಟೆಷ್ಟೋ ಮರ್ತಿದ್ದೀನಿ. ಬಟ್ ಅವರು ನೆನ್ಪಿಟ್ಕೊಂಡು ಇದರಲ್ಲಿ ಒಂದು 50% ನನ್ನ ತಂಗಿ ತಮ್ಮಂದಿರಿಗೆ ಹೋಗುತ್ತೆ ಅಂತ ಹೇಳ್ಬೋದು. ನನ್ನ ಮನೆ ತಂಗಿ ಕೂಡ ಇರ್ಬೋದು, ಸ್ವಂತ ತಂಗಿದಿರು ತಮ್ಮಂದಿರು ಕೂಡ ಇರ್ಬೋದು, ನನ್ನ ಗಂಡ ಇರ್ಬೋದು, ನನ್ನ ಫ್ಯಾಮಿಲಿ ಇರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಊರಿಂದ ಎಷ್ಟೆಷ್ಟೋ ತಿಂಡಿಗಳನ್ನ ಮಾಡ್ಕೊಂಡು ಬಂದು ಬೆಳಿಗ್ಗೆ ಒಂದು 12:30 1 ಗಂಟೆ ಒಳಗಡೆ ಎಲ್ಲ ತಿಂಡಿಗಳು ಖಾಲಿ. ಎಲ್ಲಿ ನೋಡಿದ್ರು ಜನ, ಯಾವ ವೆಂಡರ್ ನೋಡಿದ್ರು ಐಟಮ್ ಖಾಲಿ ಮೇಡಮ್, ಐಟಮ್ ಖಾಲಿ. ಸೊ ಒಬ್ಬರಂತೂ ಒಬ್ಬ ಯಾರೋ ಜ್ಯುವೆಲ್ರಿ ಶಾಪ್ ಅನ್ಸತ್ತೆ ಬಂದು ಕೈ ಮುಗಿದು ಹೇಳಿದ್ದಾರೆ, ಮೇಡಮ್ ನಿಮ್ಮ ಇವೆಂಟಿಂದ ನಮಗೆ 1 ತಿಂಗಳ ಬೇರೆ ಎಲ್ಲೂ ಹೋಗಿ ಕಷ್ಟಪಡೋದು ಬೇಡ, ನಮಗೆಲ್ಲ ಸೇಲ್ ಆಗಿದೆ, ಥ್ಯಾಂಕ್ ಯು, ಇದೇ ಥರ ಇವೆಂಟ್ ಮಾಡ್ತಾ ಇರಿ ಅಂತ. ಇನ್ನೇನು ಬೇಕು, ನಾನು ಇಷ್ಟು ಕಷ್ಟಪಟ್ಟು ಮಾಡಿರೋದಕ್ಕೆ ಇಂಥ ಒಂದು ಔಟ್ಪುಟ್ ಬಂತಲ್ವ. ಸೊ ಇದೊಂದು ಪ್ರೀತಿ ಇದೇನೆ ನನಗೆ ತುಂಬ ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಇದಕ್ಕೋಸ್ಕರನೇ ನಾನು ಇಷ್ಟೊಂದು ಮಾಡಿದ್ದು. ಇವತ್ತು ಹೇಳ್ತಾ ಇದ್ದೀನಿ, ನಾವು ಚಿಕ್ಕವರಿರುವಾಗ ತುಂಬ ಬಡತನದಿಂದ ಬಂದಿರೋದು. ತುಂಬ ಜನ ಕೇಳಿದ್ರು, ಯಾಕೆ ನಿನ್ಗೆ ಇದೆಲ್ಲ ಬೇಕು, ಇವಾಗ ಮನೆಯಲ್ಲಿ ಆನ್ಲೈನ್ ಸ್ಟೋರ್ ಇದೆ, ಎಲ್ಲರೂ ಈ ಥರ ಮಾಡ್ತಾರೆ, ಯಾಕೆ ನಿನ್ನ ಹಣ ವೇಸ್ಟ್ ಮಾಡ್ತೀಯಾ, ನಿನ್ನ ಶ್ರಮವನ್ನು ಯಾಕೆ ವೇಸ್ಟ್ ಮಾಡ್ತೀಯಾ, ಸುಮ್ಮನೆ ನೀನು ಮಾಡ್ತಾ ಇರೋದನ್ನೇ ಮಾಡ್ಕೊಂಡು ಹೋಗೋಕ್ಕಾಗಲ್ವ ಅಂತ ತುಂಬ ಜನ ಬೈದೋರಿದ್ದೀರಾ.
ಇವತ್ತು ನಾನು ಹೇಳ್ತಾ ಇದ್ದೀನಿ, ಅವತ್ತು ಯಾರಿಗೂ ನಾನು ಏನು ಆನ್ಸರ್ ಕೊಟ್ಟಿಲ್ಲ. ಯಾಕಂದರೆ ಇದು ಸಕ್ಸಸ್ ಆದಮೇಲೆ ಮಾತಾಡೋಣ ಅಂತ ಒಂದೇ ಕಾರಣಕ್ಕೆ ಇವತ್ತು ಹೇಳ್ತಾ ಇದ್ದೀನಿ. ಇದು ನಿಮಗೆಲ್ಲ ಒಂದು ಕಾರ್ಯಕ್ರಮ ಆಗಿರ್ಬೋದು, ಆದರೆ ನನಗೆ ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಹೆಣ್ಣು ಮಗಳು, ಚಿಕ್ಕವಳಿದ್ದಾಗಿಂದನೂ ಅವಮಾನ, ಬಡತನ, ಆಮೇಲೆ ತಿರಸ್ಕಾರ ಈ ಥರದನ್ನೇ ನೋಡ್ಕೊಂಡು ಬೆಳೆದಿರುವವಳು. ಹಾಗೆ ವರ್ಷಕ್ಕೆ 1 ಅಥವಾ 2 ಜೊತೆ ಬಟ್ಟೆಗಳನ್ನ ಮಾತ್ರ ನಮ್ಮ ಅಪ್ಪ ಅಮ್ಮನಿಗೆ ತಂದುಕೊಡೋಕ್ಕೆ ಸಾಧ್ಯ ಆಗ್ತಿತ್ತು. ಯಾಕಂದರೆ ಬಡತನ. ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಎಜುಕೇಷನ್ ಕೊಡಿಸಿದ್ದಾರೆ. ಸೊ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಜುಕೇಷನ್ ಇಲ್ಲಾಂದರೆ ಇದು ಆಗ್ತಾನೇ ಇರಲಿಲ್ಲ. ಸೊ ಅವ್ರು ಕೊಟ್ಟಿರೋ ಎಜುಕೇಷನ್ನು. ಬಟ್ ಏನಂದರೆ ಹೆಣ್ಮಕ್ಳಿಗೆ ಆಸೆ ಜಾಸ್ತಿ. ಯಾರೋ ಒಬ್ರು ಚೆನ್ನಾಗಿರೋ ಬಟ್ಟೆ ಹಾಕೋ ಬಂದರೆ ಅಯ್ಯೋ ನಮಗೂ ಇರ್ಬೋದಿತ್ತಲ್ಲ ಅಂತ. ಬಟ್ ಆಗ್ತಾ ಇದೆ. ನಮ್ಮ ಅಪ್ಪ ಅಮ್ಮ ಯಾವಾಗೂ ಕೊಡಿಸೋರು. ಸೊ ಅಷ್ಟಾಯಿತು. ಅವತ್ತು ಯಾರೋ ಒಬ್ಬರು ಒಂದು ಮಾತಾಡಿದ್ರು ನನಗೆ. ಏನಂದರೆ ನನ್ಗೆ ಅವಾಗ ಅದು ಬಟ್ಟೆದು ಯಾವ ಥರ ಯಾರು ಕೊಡ್ತಾರೆ, ಇವಾಗ ನಾವು ಯಾರ್ದೋ ಮನೆಗೆ ಹೋದಾಗ ಹಳೆ ಬಟ್ಟೆ ಇದೆ ತೊಗೊಳಮ್ಮ ಅಂತಂದರೆ ಖುಷಿಯಿಂದ ತೊಗೊಂಡು ಬಂದುಬಿಡೋರು. ಯಾಕಂದರೆ ಅದು ನಮಗೆ ಹೊಸ ಬಟ್ಟೆ, ಅವರಿಗೆ ಬೇಡದೇ ಇರೋ ಬಟ್ಟೆ, ನಮಗದು ಹೊಸ ಬಟ್ಟೆ. ಅದೇ ಥರ ಬಟ್ಟೆ ಹಾಕ್ಕೊಂಡು ನಾನು ಒಂದಿನ ನಮ್ಮ ಊರು ಸಿದ್ದಾಪುರದಲ್ಲಿ ಬಸ್ಸಲ್ಲಿ ಕೂತಿದ್ದಾಗ ನಾನು ಹಿಂದ್ಗಡೆ ಕೂತ ಒಬ್ಬರು ತುಂಬ ಹತ್ರದವ್ರೇ, ಅಯ್ಯೋ ಅವಳು ಬಟ್ಟೆ ನೋಡಮ್ಮ ಎಷ್ಟು ಅಸಹ್ಯವಾಗಿ ಕಾಣ್ತಿದ್ದಾಳೆ, ಅವಳಿಗೆ ಆಗಿರೋ ಒಂದು ಚೆನ್ನಾಗಿರೋ ಒಂದು ಬಟ್ಟೆ ಹಾಕ್ಕೊಂಡು ಬರೋಕ್ಕಾಗಲ್ವ ಸಿಟಿಗೆಲ್ಲ ಬರುವಾಗ ಅಂತ ಹೇಳಿದರು. ಅವತ್ತು ನಾನು ಅಂದ್ಕೊಂಡಿದ್ದು ಒಂದೇ ಒಂದು ಮಾತು, ದೇವ್ರೆ ನನಗೆ ನನ್ನ ಕಣ್ಣು ಬಿಟ್ಟರೆ ನನ್ನ ಕಣ್ಣು ತುಂಬ ಬಟ್ಟೆ ಇರಬೇಕು, ನನಗೆ ಬೇಕಾದಾಗ ಬಟ್ಟೆ ತಗೊಳ್ಳೋ ಶಕ್ತಿ ಕೊಡು, ನನಗೆ ಬೇಕಾದ ಥರ ಬಟ್ಟೆ ತಗೊಳ್ಳೋ ಶಕ್ತಿ ಕೊಡು. ಅದು ಗೊತ್ತಿಲ್ಲ ನನಗೆ, ಆ ದೇವ್ರಿಗೆ ಕೇಳಿಸ್ತೋ ಏನೋ ಗೊತ್ತಿಲ್ಲ. ಇವತ್ತೊಂದು ದೊಡ್ಡ ಬಟ್ಟೆ ಅಂಗಡಿಗೆ ನನ್ನನ್ನೇ ಓನರ್ ಮಾಡಿದ್ದಾನೆ. ಇಲ್ಲಿ ನೋಡಿ, ನನ್ನ ಕಣ್ಣು ಬಿಟ್ಟರೆ ಕಣ್ಣು ತುಂಬ 1000, 2000, 3000, 4000 ರೂಪಾಯಿ ಸಾರಿಗಳು ನೋಡ್ಬೋದು. ಆದರೆ ಅವತ್ತು ನಾನು ಅವ್ರ ಹತ್ರ ಏನೂ ಮಾತಾಡಿಲ್ಲ. ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದು ಒಂದಲ್ಲ ಒಂದಿನ ಬಟ್ಟೆಯ ವಿಷಯದಲ್ಲೇ ಜನರು ನನ್ನನ್ನು ಹೊಗಳೋ ಥರ ಮಾಡಬೇಕು, ನಾನು ಕೂಡ ಚೆನ್ನಾಗಿರೋ ಬಟ್ಟೆ ಹಾಕಿ ಯಾರು ನನ್ನನ್ನು ತಿರಸ್ಕಾರ ಮಾಡಿದಾರೋ ಅವ್ರಿಗೆ ಉತ್ತರ ಕೊಡಬೇಕು ಅಂತ. ಅವತ್ತು ನನಗೆಷ್ಟು ಒಂದು 10ರಿಂದ 12 ವರ್ಷ ಇರ್ಬೋದು ಅವಾಗ. ಬಟ್ ನನ್ಗೆ ಅವಮಾನ ಮಾಡಿದ್ರು ಬೇಜಾರಿರಲಿಲ್ಲ, ನನ್ನ ಅಪ್ಪ ಅಮ್ಮನ ಹೆಸರೇಳಿ ಅವಮಾನ ಮಾಡಿದರು. ಸೊ ಅವರಿಗೆ ನಾನು ಇದನ್ನು ನಾನು ಮಾಡಿಯೇ ತೋರಿಸ್ಬೇಕು ಅಂತ ನನ್ನ ತಲೆಯಲ್ಲಿ ಇಟ್ಕೊಂಡು ಅವತ್ತಿಂದ ನಾನು ಏನಾದರೂ ಶ್ರಮ ಪಟ್ಟು ಏನಾದರೂ ಮಾಡೋಣ, ಚೆನ್ನಾಗಿ ಮಾಡೋಣ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾ ಬಂದೆ. ಆ ದೇವ್ರು ನನ್ನ ಜೊತೆಗೆ ನಿಂತ್ಕೊಂಡ. ಇವತ್ತಿಂದ ಒಳ್ಳೆ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನನಗೆ ಕೈ ಹಿಡಿದು ನಿಲ್ಲಿಸಿದ್ದೆ ನನ್ನ ದೇವರು ಅಂತ ಹೇಳ್ಬೋದು, ನಾನು ನಂಬಿರೋ ದೇವರು. ಸೊ ಇವತ್ತು ಹೇಳ್ತಾ ಇದ್ದೀನಿ, ಯಾರನ್ನು ತಿರಸ್ಕಾರ ಮಾಡಬೇಡಿ, ಯಾರನ್ನು ಅವಮಾನ ಮಾಡಬೇಡಿ. ಒಂದಲ್ಲ ಒಂದು ದಿನ ಕಾಲ ತಿರುಗ್ತಾನೆ ಇರುತ್ತೆ. ಸೊ ಒಬ್ಬರು ಕೆಳಗಡೆ ಹೋಗ್ತಾರೆ, ಒಬ್ಬರು ಮೇಲ್ಗಡೆ ಹೋಗ್ತಾರೆ. ಹಾಗಂತ ನನಗೆ ಇವತ್ತು ಸಕ್ಸಸ್ ಸಿಕ್ಕಿರ್ಬೋದು, ನನಗಿಷ್ಟು ಸಕ್ಸಸ್ ಸಿಕ್ತಲ್ಲ ಅಂತ ನಾಳೆಯಿಂದ ನಾನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡ್ರೆ ನನಗೆ ಯಾರೂ ಬರಲ್ಲ. ಇವತ್ತು ಯಾರೆಲ್ಲ ನನ್ನ ಬಗ್ಗೆ ಹೊಗಳಿದಾರೋ ಒಂದಿನ ನಾನು ಕೆಳಗೆ ಹೋದಾಗ ಅವರೇ ನನ್ನನ್ನು ತೆಗಳ್ತಾರೆ. ಸೊ ಅದಕ್ಕೋಸ್ಕರ ನಾವು ದುಡಿಬೇಕು. ದೇವ್ರ ಹತ್ರ ಎರಡೇ ಬೇಡ್ಕೊಳ್ಳೋದು, ಒಂದು ನೆಮ್ಮದಿ ಕೊಡು, ಒಂದು ಆರೋಗ್ಯ ಕೊಡು. ಇದು ಎರಡಿದ್ರೆ ನಾನು ಖಂಡಿತ ಕಷ್ಟಪಟ್ಟು ದುಡಿದು ನನಗೆ ಏನು ಬೇಕೋ ಮಾಡ್ಕೋತೀನಿ, ನನ್ನ ಫ್ಯಾಮಿಲಿಗೆ ಏನು ಬೇಕೋ ಅದನ್ನು ಮಾಡ್ತೀನಿ. ಸೊ ಅದನ್ನು ನನಗೆ ದೇವರು ಕೊಟ್ಟಿದ್ದಾರೆ. ಸೊ ನಾನು ಹೇಳೋದು ಒಂದೇ, ಯಾರೇ ಆದ್ರೂ ಅವರನ್ನು ಅವಮಾನ ಮಾಡಬೇಡಿ. ಮತ್ತು ಹೆಣ್ಣು ಅಂತ ಅವರನ್ನು ತುಂಬ ಕೀಳಾಗಿ ನೋಡಬೇಡಿ. ನೀ ಹೆಣ್ಣು, ನಿನ್ನ ಹತ್ರ ಏನು ಮಾಡೋಕ್ಕಾಗಲ್ಲ ಅಂತ ಯಾವತ್ತೂ ಹೇಳಬೇಡಿ. ಯಾವ ಗಂಡ್ಮಕ್ಳು ಮಾಡದೇ ಇರುವಂತಹ ಒಂದೊಂದು ತುಂಬ ಸಾಧನೆನ ಹೆಣ್ಮಕ್ಳು ಮಾಡಿದ್ದಾರೆ. ನಮಗೂ ಕೂಡ ಮಾಡೋಕ್ಕೆ ಶಕ್ತಿ ಇದೆ. ಬಟ್ ಏನಂದರೆ ಮೇಯ್ನಾಗಿ ಫ್ಯಾಮಿಲಿಯ ಸಪೋರ್ಟ್ ಬೇಕು. ಸೊ ಎಲ್ಲ ಫ್ಯಾಮಿಲಿಯಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ತುಂಬ ಜನರಿಗೆ ಆಸೆ ಇರುತ್ತೆ. ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಹೆಣ್ಮಕ್ಳಿಗೆ ಆಸೆ ಜಾಸ್ತಿ, ಶ್ರೀಮಂತರಿಗೆ ಏನಂದರೆ ದುರಾಸೆ ಜಾಸ್ತಿ ಆಗಿರುತ್ತೆ. ಅಂದರೆ ಇನ್ನೂ ದುಡ್ಡು ಮಾಡೋಣ ಅಂತ ಇರುತ್ತೆ. ಆದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲ್ಲ, ಬಡತನದಿಂದ ಬಂದಿರೋ ಹೆಣ್ಮಕ್ಳಾಗಿರ್ಬೋದು, ಗಂಡ್ಮಕ್ಳಾಗಿರ್ಬೋದು, ಅವರಿಗೆ ಕನಸು ಜಾಸ್ತಿ ಆಗಿರುತ್ತೆ, ಕನಸು ಕಾಣ್ತಾ ಇರ್ತಾರೆ. ನಾನು ಕೂಡ ತುಂಬ ಕನಸು ಕಂಡಿದ್ದು. ಈ ನನ್ನ ಕಾರ್ಯಕ್ರಮ ನಾನು ಕಂಡ ಕನಸು ನನಸಾದಾಗ ಒಂದು ಹೆಣ್ಣು ಮಗಳು ಮಾಡುವ ಒಂದು ಸೆಲೆಬ್ರೇಷನ್. ಕೇವಲ ಇದು ಕಾರ್ಯಕ್ರಮ ಅಂತೂ ಅಲ್ವೇ ಅಲ್ಲ. ನಾನು ಹೇಳಿದ್ದೆ ಹಿಂದಿನ ದಿನ ಯಾರೋ ನಾನು ಕಾಲ್ ಮಾಡಿದಾಗ್ಲೂ ಎಲ್ಲ ಪ್ರಿಪ್ರೇಷನ್ ಆಯಿತಾ, ಏನಾದರೂ ಹೆಲ್ಪ್ ಬೇಕಾ ಅಂತ ತುಂಬ ಜನ ಫ್ರೆಂಡ್ಸ್ ಫೋನ್ ಮಾಡಿದ್ದಾರೆ. ಸೊ ಅವಾಗ ನಾನು ಹೇಳಿದ್ದೊಂದೇ, ನಾನೇನಾದರೂ ನಾನಿಲ್ಲ ಅಂದ್ರೂ ಆ ಕಾರ್ಯಕ್ರಮ ಆಗಬೇಕು, ಅಷ್ಟು ತನಕ ನಾನು ರೆಡಿ ಮಾಡಿಟ್ಟಿದ್ದೀನಿ. ಯಾಕಂದರೆ ಇದೊಂದು ಕನಸು. ನಾನಂದರೆ ತುಂಬ ಜನ ಸ್ಪಾನ್ಸರ್ ಬಂದಿದ್ದಾರೆ, ನಾವು ಅಮೌಂಟ್ ಕೊಡ್ತೀವಿ, ನಾನು ಪಾರ್ಟ್ನರ್ ಆಗ್ತೀನಿ, ನಾನು ಕೂಡ ಇವೆಂಟಿಗೆ ಬರ್ಬೋದಾ ಅಂತ. ನಾನು ಇದನ್ನು ದುಡ್ಡನ್ನ ತಲೆಯಲ್ಲಿ ಇಟ್ಕೊಂಡು, ಬಿಸ್ನೆಸ್ಸನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಿದರೆ ನಾನು ಬೇಕಾದಷ್ಟು ಜನರ ಹತ್ರ ದುಡ್ಡು ತೊಗೊಂಡು ಇನ್ನೂ ದೊಡ್ಡದಾಗಿ ಮಾಡ್ಬೋದಿತ್ತು, ಮತ್ತು ನಾನು ಕೂಡ ಇದರಲ್ಲಿ ದುಡ್ಡು ಮಾಡ್ಕೋಬೋದಿತ್ತು. ಬಟ್ ನನಗೆ ದುಡ್ಡು ಬೇಡ. ನಾನು ಯಾರನ್ನೂ ಸ್ಪಾನ್ಸರಾಗಿ ತೊಗೊಂಡಿಲ್ಲ, ₹1 ಸ್ಪಾನ್ಸರ್ ತೊಗೊಳ್ಳದೆ ಇವೆಂಟನ್ನು ಮಾಡಬೇಕು ಅನ್ನೋದೇ ನನ್ನ ಒಂದು ಛಲ ಆಗಿತ್ತು. ಸೊ ಯಾರೆಲ್ಲ ಅವಮಾನ ಮಾಡಿದಾರೋ ಅವರಿಗೆ ಒಂದು ಕಾರ್ಯಕ್ರಮ ಮಾಡಿ ಅವರೆಲ್ಲರಿಗೂ ಉತ್ತರ ಕೊಡೋಣ, ಅಂದರೆ ಅವ್ರು ಇನ್ನು ಬೇರೆಯವರನ್ನು ಅವಮಾನ ಮಾಡಬಾರ್ದು ಅನ್ನೋ ಒಂದು ಸಂದೇಶವನ್ನು ಕೊಡೋಣ ಅನ್ನೋ ಕಾರಣದಿಂದ
ಈ ಕಾರ್ಯಕ್ರಮವನ್ನು ಶ್ರಮ ಪಟ್ಟು ಮಾಡಿದೆ. ಅಂದರೆ ಹೇಳಿದ್ದೀನಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ, ಆಮೇಲೆ ಇದು ಪೇಪರ್ ಹಾಕೋ ಕೆಲಸ ಮಾಡಿದ್ದೀನಿ, ಆಮೇಲೆ ಬ್ಯಾನರ್ ಹಾಕೋ ಕೆಲಸ ಮಾಡಿದ್ದೀನಿ, ಅಲ್ಲಿ ಹೋಗಿ ಬಾಟಲ್ಗಳನ್ನು ಎತ್ತಿದ್ದೀನಿ, ಬೆಳಿಗ್ಗೆ ಅಲ್ಲಿ ಕ್ಲೀನ್ ಮಾಡುವಾಗ ಬಿಸಾಡಿರುವಂಥ ಪ್ಲೇಟ್ಸ್ಗಳನ್ನು ಎತ್ತಿದ್ದೀನಿ. ನಾನು ಅಂದರೆ ನನಗೆ ಯಾವುದು ನಾನು ತುಂಬ ಕೀಳಾದ ಕೆಲಸ ಅಂತ ಅಂದ್ಕೊಂಡೇ ಇಲ್ಲ, ಅಂದ್ಕೊಳ್ಳೋದು ಇಲ್ಲ. ಇನ್ನು ಮುಂದೂ ಕೂಡ ನೀವೆಲ್ಲ ಅಂದ್ಕೊಂಡಿರ್ಬೋದು, ಓಕೆ ಇವಾಗ ಸಕ್ಸಸ್ ಆಯ್ತಲ್ಲ, ಇನ್ನು ಅವಳನ್ನು ಮಾತಾಡ್ಸೋಕ್ಕಾಗತ್ತಾ ಅಂತ. ನೀವು ಯಾರು ಏನು ಅಂದ್ಕೋಬೇಡಿ. ಯಾವತ್ತೂ ಈ ಪೂಜಾ ಹೆಗ್ಡೆ ನಿಮ್ಮ ಮನೆ ಮಗಳಾಗೇ ಇರ್ತಾಳೆ, ಇದೇ ಥರ ಇರ್ತಾಳೆ. ನಾನು ಏನೋ ಒಂದು ಖುಷಿ ಆಯಿತು, ಏನೋ ಒಂದು ಲಾಭ ಆಯಿತು ಅಥವಾ ಸಕ್ಸಸ್ ಆಯಿತು ಅಂದ ತಕ್ಷಣ ಮೇಲೆ ಹೋಗಲ್ಲ, ಏನೋ ಒಂದು ಅವಮಾನ ಆಯಿತು ಅಂತ ಕೆಳಗೆ ಬರಲ್ಲ. ಸೊ ಯಾವತ್ತಿದ್ರೂ ನಾನು ಹೀಗೆ ಇರ್ತೀನಿ, ಇದೇ ಥರ ಇರೋಕ್ಕೆ ಇಷ್ಟಪಡ್ತೀನಿ. ಆದರೆ ನಾನು ಬೇಡ್ಕೊಂಡಿದ್ದು ಒಂದು 500 ಜನ ಆದರೂ ಆಗ್ತಾರ ಅಂತ ದೇವರು 2000ಕ್ಕಿಂತ ಜಾಸ್ತಿ ಜನರನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯನ್ನು